गरीब साध साध सब नेक हैं, आप अपनी ठोरी, जो सतलोक ले जावेंगे वो साधु कोई और। ಹಾಗಾಗಿ ಪುಣ್ಯಾತ್ಮರೇ, ಇಲ್ಲಿ ನಾವು ಮಹಾ ದುಃಖಿಗಳಾಗಿದ್ದೇವೆ. ಪರಮೇಶ್ವರ ನಮಗೆ ಪದೇ ಪದೇ ನೆನಪು ಮಾಡುತ್ತಾರೆ ಏನಂದ್ರೆ, ಹೇಗಂದ್ರೆ, तंदर सुखिया कोई ना देखा, जो देखा सो दुखिया हो, उदय अस्त की बात करे मन सबका किया विवेका। घाटे बाद सब जग दुखिया, के गृहस्थी बैरागी हो, और सुखदेव ने इस दुख के डर से गर्भ में माया त्यागी हो। जंगम दुखिया योगी दुखिया, और तपस्वी को दुख दूना हो, आशा तृष्णा सबको व्यापे, कोई मैल नहीं सुना हो। साच कहूं तो जग ना माने, और झूठ कही ना जाई हो, ये ब्रह्मा विष्णु शिव जी दुखिया, जिन ये राह चलाई। सुरपति दुखिया भूपति दुखिया, रंग दुखी बपरीति हो, कहे कबीर और सब दुखिया, एक संत सुखी मन जीती हो। ಇಲ್ಲಿ ಯಾವ ಜೀವಾತ್ಮ ಕೂಡ ಸುಖಿಯಾಗಿಲ್ಲ. ವಿಷ್ಣುವಿನ ವಿಚಾರವನ್ನು ಕೇಳಿಸಿಕೊಳ್ಳಿ. ಶ್ರೀ ದೇವಿ ಭಾಗವತದಲ್ಲಿ ಪ್ರಥಮ ಸ್ಕಂದದಲ್ಲಿ ಪುಟ ಸಂಖ್ಯೆ 28-29 ಸ್ಪಷ್ಟ ಹೇಳುತ್ತಾನೇನೆಂದರೆ, ನಾನು ಹೆಚ್ಚಾಗಿ ತಪಸ್ಸನ್ನು ಮಾಡುತ್ತಿರುತ್ತೇನೆ. ತಪ ಮಾಡಿ ಮತ್ತು ಬ್ಯಾಟರಿ ಚಾರ್ಜ್ ಮಾಡಿ ಶಕ್ತಿ ಪ್ರಾಪ್ತಿ ಮಾಡಿ ನಂತರ ರಾಕ್ಷಸರೊಡನೆ ಯುದ್ಧವನ್ನು ಮಾಡುತ್ತಿರುತ್ತೇನೆ. ಮತ್ತು ಎಂದಾದರೂ ಸ್ವಲ್ಪ ಸಮಯ ಸಿಕ್ಕಿದರೆ ಲಕ್ಷ್ಮಿಯೊಡನೆ ಸುಖಪೂರ್ವಕವಾಗಿ ಸಮಯವನ್ನು ಕಳೆಯುವೆನು. ಇಲ್ಲವಾದರೆ ಈ ರಾಕ್ಷಸರನ್ನು ಹೊಡೆಯುವುದು ನನ್ನ ಕರ್ತವ್ಯವಾಗಿದೆ, ಡ್ಯೂಟಿಯಾಗಿದೆ. ಮತ್ತು ನಾನು ದುರ್ಗೆಯ ಪೂಜೆಯನ್ನು ಮಾಡುತ್ತೇನೆ. ಈ ದುರ್ಗೆಗಿಂತ ಮೇಲಿನ ಯಾವುದೇ ಭಗವಂತನಿಂದ ನಾನು ಪರಿಚಿತನಲ್ಲ, ನನಗೆ ಜ್ಞಾನವಿಲ್ಲ. ನಾನು ಇವರನ್ನೇ ಫೈನಲ್ ಗಾಡ್ ಎಂದು ನಂಬುತ್ತಿದ್ದೇನೆ. ಈಗ ಪುಣ್ಯಾತ್ಮರೇ, ಪರಮೇಶ್ವರ ಕಬೀರ ದೇವರು ಬಂದು ನಮಗೆ ಈ ಅಮೂಲ್ಯವಾದ ಜ್ಞಾನ ನೀಡಿದ್ದಾರೆ. ಮತ್ತು ಈ ಜ್ಞಾನದ ಈಗ ನಾವು ಲಾಭ ಪಡೆಯಬೇಕಾಗಿದೆ. ಪರಮಾತ್ಮ ಹೇಳುತ್ತಾರೆ, ಈ ಮಾತುಗಳು ಹೇಳಲು ಕೇಳಲು ಇರುವವಲ್ಲ, ಇದನ್ನು ಮಾಡಿ ತೋರಿಸಬೇಕಾಗಿದೆ. ಈಗ ಹೇಗೆ ಆದರಣೀಯ ಗರೀಬ್ ದಾಸ್ ಸಾಹೇಬರಿಗೆ, ಚುಡಾಣಿಯವರಿಗೆ ಇವರಿಗೆ ಪರಮಾತ್ಮ ಸಿಕ್ಕಿದ್ದರು. ಇವರು 10 ವರ್ಷದ ವಯಸ್ಸಿನವರಾಗಿದ್ದರು. ಸತ್ಯಖಂಡಕ್ಕೆ ಕರೆದೊಯ್ದಿದ್ದರು. ಆ ಶ್ರೇಷ್ಠ ಆತ್ಮವನ್ನು, ಶುದ್ಧಾತ್ಮವನ್ನು, ಮತ್ತು ನಂತರ ಮರಳಿಬಿಟ್ಟರು. ಗರೀಬ್ ದಾಸರ ಶರೀರವನ್ನು ಮೃತನೆಂದು ತಿಳಿದು ಚಿತೆಯ ಮೇಲೆ ಇಡಲಾಗಿತ್ತು. ಮತ್ತು ಒಮ್ಮೆಲೆ ಪ್ರಜ್ಞೆ ಬಂದುಬಿಟ್ಟಿತು. ಚಿತೆಯಿಂದ ಮೇಲೆ ತಂತಾನೆ ಎದ್ದು ಹೊರಟು ಬಿಟ್ಟರು. ಚಿತೆಯಿಂದ ಮತ್ತೇನು ಅವರು ತನ್ನ ಕಣ್ಣಿನಿಂದ ನೋಡಿದರು, ಆ ಎಲ್ಲ ವಿಷಯಗಳನ್ನು ತನ್ನ ಅಮೃತವಾಣಿಯಲ್ಲಿ ವರ್ಣಿತಗೊಳಿಸಿದರು. ಗರೀಬ್ ದಾಸರದು ಸುಮಾರು 2500 ಬೀಗ, ಅದು 2.25 ಬೀಗದ್ದು. ಈಗ ಹೇಳುವುದಾದರೆ ವರ್ತಮಾನದಲ್ಲಿ 5 ಬೀಗಗಳು 1 ಎಕರೆಗೆ ಸಮವಾಗುತ್ತದೆ. ಆ ಸಮಯದಲ್ಲಿ ಬೀಗ ಅಂದರೆ 2.25 ಬೀಗ ವರ್ತಮಾನದ್ದು. ಇಷ್ಟು ಆಗುತ್ತಿತ್ತು. ಸರಿಸುಮಾರು 1375 ಎಕರೆ ಜಮೀನಿನ ಒಡೆಯ ಅವರಾಗಿದ್ದರು. ಬಹಳ ದೊಡ್ಡ ಶ್ರೀಮಂತರಾಗಿದ್ದರು. ಮತ್ತು ನಂತರ ಅವರು ಈ ಅಮೃತ ಜ್ಞಾನ ನೀಡಿದರು. ಪರಮಾತ್ಮನು ಅವರೊಳಗೆ ಆ ಜ್ಞಾನವನ್ನು ಫೀಡ್ ಮಾಡಿದರು ಕಬೀರ ಪರಮೇಶ್ವರರು. ಒಬ್ಬ ಯಾರಾದರೂ, ಯಾವುದೇ ವ್ಯಕ್ತಿ ಅಂತೆಯೇ ತನ್ನ ಸ್ವಾರ್ಥವಶಾತ್ ಯಾರೋ ಹಾಡುಗಾರ ಹಾಡನ್ನು ಮಾಡಿರಬಹುದು. ಭಜನೆಕಾರ ಭಜನೆ ಮಾಡಿರಬಹುದು. ತನ್ನ ದೈನಂದಿನ ರೊಟ್ಟಿಗಾಗಿ ಆಗಲೂ ನಾವು ಒಪ್ಪುತ್ತೇವೇನೆಂದರೆ ಹಾಗೆ ತನ್ನಡೆಯಿಂದ ಜೋಡಿಸಿಟ್ಟಿರಬಹುದು. ಗರೀಬ್ ದಾಸರಂತೂ ಪ್ರತಿಯೊಂದು ರೀತಿಯಲ್ಲಿ ಸಂಪನ್ನರಾಗಿದ್ದರು, ಸಮೃದ್ಧರಾಗಿದ್ದರು. ಮತ್ತು ಆ ಪರಮೇಶ್ವರನ ಕಣ್ಣಾರೆ ಕಂಡ ಆ ಮಹಿಮೆಯನ್ನು ಗರೀಬ್ ದಾಸರು ವರ್ಣಿತಗೊಳಿಸಿದರು. ಆಗ ಅವರು ಏನು ಹೇಳಿದರು? ಸಂತೋ मन की माला फेरो, संतो
मन की माला फेरो। ये मन बाहर जाता हेरो। ಅಂದ್ರೆ ಈ ಮನಸ್ಸಿಗೆ, इस मन की माला फेरो, ಅಂದ್ರೆ ಈ ಮನಸ್ಸನ್ನು ನಾಮದಿಂದ ಜೋಡಿಸಿಡಬೇಕು. ಇದನ್ನು ಅಲ್ಲಿ ಇಲ್ಲಿ ಅಲೆದಾಡಲು ಬಿಡಬೇಡಿ. तीन लोक और भवन चतुर्दश, एक पलक फिर आवे, बिन ही पंखों उड़े पखेरु, या का खोज न पावे। तत् की तस्बी सुरत सुमरणी, दर्द के धागे पोई, अर्दम नाम साहेब का सुमरो, यो सुमरण कर लोई। किलियम हरियम श्रियम सोहम, सोहम सुरत लगावे, पांच नाम गायत्री गबी, आत्म तत् जगावे। ररंकार उचार अनाहद, रोम रोम रस्तालम, कर की माला कौन काम, जब आत्म राम अबदालम। स्वर्ग पताल सृष्टि में डोले, सर्वलोक सैलानी, यो मन भैरो भूत बेतालम, यो मन अलख अमानी। यो मन ब्रह्मा विष्णु महेशम, इंद्र वरुण कुबेरम, मन ही धर्म राय है भाई, सकल दूत जमजेरम। मन के ऊपर निजमन साहेब, ताही नवाऊं सीसम, मन ही कीट पतंग भवाऊंगा, मन ही जूनी जगदीशम। मन के ऊपर निज मन साहेब, ताहे निवाऊं सीसम। निज मन से तीयो मन हुआ, धर आया अंत शरीरम, दास गरीब अभय अविनाशी, सुमरो पुरुष कबीरम। ಈಗ ಪರಮಾತ್ಮನ ಮಹಿಮೆಯನ್ನು ಹೇಳುತ್ತಾ ನಮಗೆ ನೆನಪು ಮಾಡಿಕೊಡುತ್ತಾರೆ. ಇವು ಆ 5 ನಾಮಗಳಾಗಿವೆ. ಮತ್ತು ಏನು ಬೇರೆ ಪಂಥದವರು ನೀಡುತ್ತಾರೆ, ಅವು ನಿಜವಾದ 5 ನಾಮಗಳಲ್ಲ. ಈ 5 ನಾಮಗಳನ್ನು ಈಗಲೇ ಹೇಳಿ ಕೇಳಿಸಿದೆವು, ಈಗಲೇ ಓದಿ ಕೇಳಿಸಿದೆವು. ಇದಾಗಿವೆ ಆ 5 ನಾಮಗಳು. ಇವುಗಳ ಸ್ಮರಣೆಯ ವಿಧಿಯನ್ನು ಈ ದಾಸನು ಹೇಳುವನು, ಅದು ಭಿನ್ನವಾಗಿದೆ. ಮತ್ತು ಅನ್ಯ ಪಂಥದವರೇನು ಸತ್ಯಲೋಕದ ಮಹಿಮೆಯನ್ನು ಹಾಡುತ್ತಾರೆ, ರಾಧಾಸ್ವಾಮಿ ಇತ್ಯಾದಿ. ಮತ್ತು ಈ ಠಾಕೂರ್ ಮಹಾರಾಜರವರು ಮತ್ತು ಈ ಜೈಗುರುದೇವರವರು, ಇವರ ಈ 5 ನಾಮಗಳಂತೂ ಖಚಿತವಾಗಿ ವ್ಯರ್ಥವಾಗಿದೆ. ಆ 5 ನಾಮಗಳೇನಿವೆ, ರರಂಕಾರ, ಓಂಕಾರ, ಜ್ಯೋತಿ ನಿರಂಜನ, ಸೋಹಂ ಮತ್ತು ಸತ್ಯನಾಮ, ಈ ನಾಮಗಳು ಖಂಡಿತ ಅಲ್ಲ. ಈ ನಾಮಗಳೇನು ನಿಮಗೆ ಈಗಾಗಲೇ ಹೇಳಲಾಗಿವೆ. ಇವುಗಳ ಕೆಲಸವೇನು? ಇದನ್ನೂ ಕೂಡ ಈ ವಾಣಿಯಲ್ಲಿ ಸ್ಪಷ್ಟಗೊಳಿಸಲಾಗಿದೆ. 5 नाम गायत्री गबी, आत्म तत् जगावे. ಈ ಪ್ರಥಮ ಮಂತ್ರವನ್ನು ತಮಗೆ ನೀಡಲಾಗುತ್ತದೆ. ಇದರಲ್ಲಿ 2 ಮಂತ್ರ ಇನ್ನೂ ಆ್ಯಡ್ ಮಾಡಲಾಗುತ್ತದೆ. ಅವು ಪೂರ್ಣ ಪರಮಾತ್ಮನದಾಗಿರುತ್ತವೆ. ಇದರಿಂದ ಆತ್ಮದಲ್ಲಿ ಭಕ್ತಿ ಮಾಡುವ ಇಚ್ಛೆಯು ಉತ್ಪನ್ನವಾಗುತ್ತದೆ. ಮತ್ತು ನಂತರ ಪರಮಾತ್ಮನ ಸದ್ಭಕ್ತಿಯ ಒಂದು ಮಂತ್ರ ಸತ್ಯನಾಮ ತಮಗೆ ನೀಡಲಾಗುತ್ತದೆ. ಈ ರೀತಿ ಪರಮಾತ್ಮನ ಪ್ರಾಪ್ತಿಯಾಗುತ್ತದೆ. ಈಗ ಏನು ಹೇಳ್ತಾರೆ ಆದರಣೀಯ ಗರೀಬ್ ದಾಸ್ ಸಾಹೇಬರು, ನೀವು ಏನು ಸಾಧನೆ ಮಾಡುತ್ತಿರುವಿರಿ ಅದು ವಿಧಿವತ್ತಾಗಿಲ್ಲ. ಆ ಸಾಧನೆಗಳನ್ನು ನಾವು ಹೇಗೆ ಹೇಳುತ್ತೇವೆ ಹೀಗೆ ಮಾಡಿ. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302